ಅವರನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಯ್ಕೆ ಮಾಡೋದ್ರ ಮುಖಾಂತರ ಮೊದಲನೇ ಬಾರಿಗೆ ಮಹಿಳಾ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಅವರು ಆಯ್ಕೆ ಆಗಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಿ ಇದಕ್ಕೆ ಸಹಕಾರ ನೀಡಿರುವಂಥ ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರಾದಂಥ ಸಹೋದರರಾದಂಥ ಚಂದು ಪಾಟೀಲ್ ಅವರು, ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರನವರು ಮತ್ತು ಎಲ್ಲರ ಒಂದು ಸಹಕಾರದಿಂದ ಇವತ್ತಿನ ದಿವಸ ಅವರು ಅವಿರೋಧವಾಗಿ ವಿರೋಧ ಪಕ್ಷದ ನಾಯಕಿಯಾಗಿ ಇವತ್ತು ಆಯ್ಕೆಯನ್ನು ಆಗಿರುವಂಥದ್ದು. ಮಾನ್ಯ ಮೋದಿಜಿಯವರ ಸಂಕಲ್ಪ ನಾರಿ ಶಕ್ತಿ ವಂದನ್ ಅನ್ನುವ ಒಂದು ಬಿಲ್ಲನ್ನು ಏನು ಕೇಂದ್ರದಲ್ಲಿ ಪಾರಿತ ಮಾಡಿದ್ದಾರೆ, ಅದರ ಅಂಗವಾಗಿ ಇವತ್ತು ಮಹಿಳೆಯರಿಗೆ 33% ರಿಸರ್ವೇಷನನ್ನು ಎಲ್ಲದರಲ್ಲೂ ಕೂಡ ಸಿಗಬೇಕು ಅಂತ ಅನ್ನೋದು ಮಾನ್ಯ ಮೋದಿಜಿ ಅವರ ಸಂಕಲ್ಪ. ಇವತ್ತು ಅದರಂತೆ ನಮ್ಮ ಕಲಬುರಗಿಯಲ್ಲೂ ಕೂಡ ಒಂದು ವಿರೋಧ ಪಕ್ಷದ ನಾಯಕಿಯಾಗಿ ನಮ್ಮ ಶೋಭಾ ದೇಸಾಯಿ ಅವರಿಗೆ ಆಯ್ಕೆ ಮಾಡಿರುವಂಥದ್ದು. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಚಂದು ಪಾಟೀಲ್ ಅವರು ಹೇಳ್ದಂಗೆ ಈಗಾಗಲೇ ಕಲಬುರಗಿ ನಗರ ಭಾಳ ದುಸ್ಥಿತಿಯಲ್ಲಿ ಇವತ್ತಿನ ದಿವಸ ಜನರು ವಾಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಳೆ ಹೆಚ್ಚಾದರೆ ಮನೆಗೆ ನೀರು ಬರುವಂಥದ್ದು, ಮನೆಯಲ್ಲಿ ನೀರು ಬರ್ತಾ ಇದ್ದಾವೆ, ಎಲ್ಲ ರಸ್ತೆಗಳಿಗೆ ಪಾಟ್ಹೋಲ್ ಬಿದ್ದಿದೆ, ಯಾರೂ ಕೂಡ ಗಮನ ಹರಿಸಲಿಕ್ಕೆ ಇವತ್ತಿನ ದಿವಸ ಆಗ್ತಾ ಇಲ್ಲ. ಆ ರೀತಿಯಾದಂಥ ದುಸ್ಥಿತಿಯಲ್ಲಿ ಜನರು ಇಲ್ಲಿ ಬದುಕನ್ನು ಮಾಡ್ತಾ ಇರುವಂಥದ್ದು. ಒಬ್ಬ ವಿರೋಧ ಪಕ್ಷದ ನಾಯಕಿಯಾಗಿ ನಾವು ಕೂಡ ಇಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷನೂ ಕೂಡ ಇವತ್ತು ಜನರ ಸಂಕಷ್ಟಕ್ಕೆ ಒಂದು ಧ್ವನಿಯಾಗಿ ನಾವು ಇಲ್ಲಿ ಭಾಳ ಸರ್ಕಾರಕ್ಕೆ ಚಾಟಿ ಬೀಸೋದರಲ್ಲಿ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿ ಕೆಲಸ ಮಾಡ್ತೇವೆ ಅಂತನೂ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಮಹಾನಗರ ಪಾಲಿಕೆಗೆ ಹಿಂದೆ ಚಂದುಗೌಡರು ಹೇಳ್ದಂಗೆ ಯಡಿಯೂರಪ್ಪ ಸಾಹೇಬರು CM ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಶಾಸಕರಾಗಿ ಚಂದ್ರಶೇಖರ್ ಪಾಟೀಲ್ ರೇವೂರವರು ಶಾಸಕರಂತ ಇರುವಂಥ ಸಂದರ್ಭದಲ್ಲಿ ನಮ್ಮ ಸಾಹೇಬರು 150 ಕೋಟಿ ರೂಪಾಯಿ ಇಲ್ಲಿ ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದರು. ಆದರೆ ಇಲ್ಲಿವರೆಗೂ ಮಹಾನಗರ ಪಾಲಿಕೆಗೆ ಈ ಸರ್ಕಾರ ಬಂದು 2.5 ವರ್ಷ ಆಗ್ತಾಯಿದೆ. ಯಾವುದೇ ಅನುದಾನ ಇವತ್ತು ನಮ್ಮ ಮಹಾನಗರ ಪಾಲಿಕೆಗೆ ಸಿಗ್ತಾ ಇಲ್ಲ. ಇಲ್ಲಿನ ಏನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಲೇಬರ್ಸ್ಗಳು, ಅವರ ಇವತ್ತೇನೋ 7ನೇ ವೇತನಕ್ಕಾಗಿ ಇವತ್ತಿನ ದಿವಸ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಸರಿಯಾದ ರೀತಿಯಾದಂಥ ವೇತನ ಸಿಗ್ತಾ ಇಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳಿಂದ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಇರುವಂಥದ್ದು. ಅದಕ್ಕೆ ಈಗಾದರೂ ಸರ್ಕಾರ ಎಚ್ಚೆತ್ತು ಈಗಿನ ಇರುವಂಥ ಶಾಸಕರ ಇಬ್ಬರು ನಮ್ಮ ನಾರ್ತ್ ಮತ್ತು ಸೌತ್ ಶಾಸಕರು ಮತ್ತು ಇಲ್ಲಿ ಇರುವಂಥ ಮೇಯರು, ಡೆಪ್ಟಿ ಮೇಯರು ಈಗಾದರೂ ಎಚ್ಚೆತ್ತು ನಮ್ಮ ನಗರಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಅವ್ರು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಲೀಡರ್ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಾಜಿ ಶಾಸಕರು ಸೋದರಾದ ಅಪ್ಪುಗೌಡರು, ನಮ್ಮೆಲ್ಲ ಕಾರ್ಪೊರೇಟರ, ನಗರ ನಮ್ಮೆಲ್ಲ ಕೋರ್ ಕಮಿಟಿ ಲೀಡರ್ಗಳ ಚರ್ಚೆ ಮಾಡಿ ಎಲ್ಲರೂ ಕೂಡಿ ಹ್ಯಾಂಗೆ ಮೊನ್ನೆ ಮೇಯರ ಡೆಪ್ಟಿ ಮೇಯರ್ ಲೇಡೀಸ್ ಮಾಡಿದ್ದಾರೆ, ನಾವು ಎಲ್ಲರೂ ಕೂಡಿ ಅವ್ರ ಲೇಡೀಸ್ ಅಂತಂತೇಳಿ ನಾವು ಶೋಭಾ ಗುರುರಾಜ್ ದೇಸಾಯಿ ಅವರಿಗೆ ನಮ್ದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆ ವಿರೋಧಕ್ಕಾಗಿ ಅಪೋಸಿಷನ್ ಲೀಡರ್ ಇವತ್ತು ನಾವು ನೇಮಕ ಮಾಡಿದ್ದೆವು. ಇವತ್ತಿನ ದಿವಸ ಅವ್ರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು ಬಯಸ್ತೀನಿ. ಅವ್ರಿಗೆ ಈ ಫಸ್ಟ್ ಟೈಮ್ ಲೇಡೀಸ್ ಕಾರ್ಪೊರೇಟರ್ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆಗಿದ್ದಾರೆ ಅಪೋಸಿಷನ್ ಲೀಡರ. ನಾ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ 2 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಈ ಸಿಟಿನಾಗ ಏನೂ ಕೆಲಸ ಆಗ್ತಾಯಿಲ್ಲ. 100% 200% ವರ್ಕ್ ಆಗ್ತಾ ಇಲ್ಲ. ಯಾವ ಕಾರ್ಪೊರೇಟರ್ ಫಂಡ್ ಕೊಡ್ತಾ ಇಲ್ಲ, ಏನೂ ನಡೀತಾ ಇಲ್ಲ. ಅದು ಎಲ್ಲರಿಗೂ ಗೊತ್ತಿದೆ. ಪೂರಾ ಎಲ್ಲ ಕಾರ್ಯಕರ್ತರಾಗಲಿ ಎಲ್ಲ ನಾಗರಿಕರು ಭಾಳ ಪರೇಶಾನ್ ಇದ್ದಾರೆ. ವಿಶೇಷವಾಗಿ ಹಿರಿಯರು ಎಲ್ಲ ಕಡೆ ಕ್ಲೀನಿಂಗ್ ಆಗ್ತಾ ಇಲ್ಲ, ಬಾಟಲ್ಸ್ ಫಿಲ್ಲಿಂಗ್ ಆಗ್ತಾ ಇಲ್ಲ, ಎಲ್ಲ ಕಡೆ ನೀರು ಬರ್ತಾ ಇದೆ, ಏನೂ ಪ್ಲ್ಯಾನಿಂಗ್ ಇಲ್ಲ. ಯಾರೂ ಲೀಡರ್ಸ್ಗಳು ಗಮನ ಕೊಡ್ತಾ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ಎಲ್ಲರಿಗೆ ನಾವೊಂದು ಕಾಂಗ್ರೆಸ್ ಅವರಿಗೆ ಈಗ ತಾನೇ ನಾವು ವರ್ಷಾ ಜಾನಿ ಅವರಿಗೆ ಮೇಯರ್ ಅವರಿಗೆ ಅಭಿನಂದನೆ ಸಲ್ಲಿಸಿದೆವು. ರಾಜು ಜಾನಿ ಅವರು ನಮ್ಮ ಸೋದರು, ನಮ್ಮ ಬ್ರದರ್ ಅವ್ರನ್ನು ಅದಕ್ಕೆ ಪಾರ್ಟಿ ಬಾಜುಗಿಟ್ಟು ಅವ್ರು ಕೂಡ ನಾವು ಅಪ್ಪು ಕೂಡ ಚರ್ಚೆ ಮಾಡಿ ಒಳ್ಳೆ ರೀತಿಲಿಂತ ನಡ್ಕೊಂಡು ಹೋರಿ. ನಮ್ಮ ಅಪೋಸಿಷನ್ ಲೀಡರ್ ಅವ್ರನ್ನೂ ಒಂದು ಶ್ಯಾಡೋ ಅಪೋಸಿಷನ್ ಮೇಯರ್ ಅಂತಂತೇಳಿ ಕೆಲಸ ಮಾಡ್ತಾರೆ. ನೀವು ಕೂಡಿ ಕಲಬುರ್ಗಿಗೆ ಒಳ್ಳೆಯ ಒಂದು ಕೆಲಸ ಮಾಡಮ್ಮ ಅಂತ ಹೇಳ್ತೀನಿ. ಅದಕ್ಕೆ ಈ ಪಾರ್ಟಿ ಆ ಪಾರ್ಟಿ ಮಾಡಬೇಡ್ರಿ, ಎಲ್ಲರಿಗೆ ಈಕ್ವಲ್ ಆಗಿ ಫಂಡ್ ಡಿಸ್ಟ್ರಿಬ್ಯೂಟ್ ಮಾಡಂತ ಹೇಳಕ್ಕೆ ಬಯಸ್ತೀನಿ. ಒಂದು ಫ್ರೆಂಡ್ಲಿ ಚಾಲೆಂಜ್ ಕಾಂಗ್ರೆಸ್ ಅವರಿಗೆ ಒಂದು ಫ್ರೆಂಡ್ಲಿ ಚಾಲೆಂಜ್ ಹಾಕ್ಬೇಕಂತಿನ್ನ. ಈ ವರ್ಷ 10 ವರ್ಷ ಹಿಡಿದು ಕಲಬುರಗಿನಾಗ ಎಲ್ಲ ಕಡೆ ಒಂದೇ ಮಾತಾಡ್ತಾರೆ ಎಲ್ಲರೂ. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ
150 ಕೋಟಿ ಕೊಟ್ಟು ಏನು ಅಭಿವೃದ್ಧಿ ಆಗ್ಯದ ಅದರ ಆದ್ಮೇಲೆ ಯಾರು ಮುಖ್ಯಮಂತ್ರಿ ಇಲ್ಲಿ ಆ ಥರ ಫಂಡ್ ಕೊಟ್ಟು ಸ್ಪೆಷಲ್ ಆಗಿ ಕಲಬುರಗಿ ಮಾಡಿಲ್ಲ. ಸೊ ಅದಕ್ಕೆ ಐ ಚಾಲೆಂಜ್ ನಮ್ಮ ಕಾಂಗ್ರೆಸ್ ಎಲ್ಲ ಲೀಡರ್ಸಿಗೆ ಫ್ರೆಂಡ್ಲಿಯಾಗಿ ತಗೋರಿ. ಈ ಚಾಲೆಂಜಿಗೆ ನಮ್ಮ ರೆಕಾರ್ಡ್ ಏನದ ಆ ರೆಕಾರ್ಡ್ ಮುರಿದು ಅದಕ್ಕಿಂತ ಹೆಚ್ಚಿಗೆ ಅನುದಾನ ತಂದು ತೋರಿಸ್ರಂತಂತೇಳಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ. ಅವರ ಒಂದು ಬೇಡಿಕೆಗಳಿಗೆ ಸ್ಪಂದನೆ ಮಾಡಬೇಕಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಈ ಇದರಲ್ಲಿ ಏನು ಬರ್ತದೆ ಹಿರಿಯರು ಹೇಳಿಕೊಟ್ಟಂಥ ಮಾರ್ಗದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯತೆ ಅದನ್ನು ಮಾಡಬೇಕು. ಸಾಕಷ್ಟು ಕೆಲಸಗಳು ನೆಲೆ ಬಿದ್ದಿದೆ, ಯಾವುದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಮಹಾನಗರ ಪಾಲಿಕೆ. ನಾವು ಅಭಿವೃದ್ಧಿ ಕಾರ್ಯಕ್ರಮವನ್ನೇ ಮಾಡಬೇಕು. ನಮ್ಮ ನಗರ ಒಂದು ಕಲಬುರಗಿ ನಗರ ಮಹಾನಗರವನ್ನಾಗಿ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೀವಿ.